My dear students, let us solve the next problem. Go through the question. Solve the following graphically. Maximize z is equal to 3x plus 2y subject to the constraints. X plus 2y less than or equal to 10, 3x plus y less than or equal to 15, x and y both are greater than or equal to 0. See, maximize ಅಥವಾ minimize ಯಾವ್ದಾದ್ರು ಕೇಳಿ ಅವರು. ಸೊ ಏನು ನಿಮಗೆ ವ್ಯಾಲ್ಯೂಸ್ ಬಂದಿರುತ್ತೋ ಅದರಲ್ಲಿ ಯಾವ ಮ್ಯಾಕ್ಸಿಮೈಸ್ ಅಂತ ಕೇಳಿದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಿರುತ್ತೋ ಅದು ತೊಗೊತೀರಾ. ಮಿನಿಮೈಸ್ ಅಂತ ಕೇಳಿದ್ರೆ ಮಿನಿಮಮ್ ವ್ಯಾಲ್ಯೂ ಯಾವುದಿರುತ್ತೋ ಅದು ತೊಗೊತೀರಾ ಅಷ್ಟೇ, ಸಿಂಪಲ್. ಮೇಯ್ನ್ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ಕನ್ಸಿಡರ್ ದ ಕನ್ಸ್ಟ್ರೈಂಟ್ಸ್ ನೋಡಿ ನಮ್ಮ ಹತ್ರ. ಸೊ ಇದು ನಾನ್ ನೆಗೆಟಿವ್ ಕನ್ಸ್ಟ್ರೈಂಟ್ಸ್ ದಟ್ ರೆಪ್ರೆಸೆಂಟ್ಸ್ ದ ಸೊಲ್ಯೂಷನ್ ರೀಜನ್ ಲೈಸ್ ಓನ್ಲಿ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಹೌದಾ, ಅದು ಬಿಟ್ಟು ಹಾಕಿ. ಸೊ ಇವೆರಡು ಕನ್ಸಿಡರ್ ಮಾಡಿ. ಸೊ ಫಸ್ಟ್ ಒನ್ ಯಾವುದು, x plus 2y equal to 10. Replace the inequality sign by equal sign. ಹೌದಾ, find out the points x, y, x, y. ಒಂದ್ಸತಿ y ಸಬ್ಸ್ಟಿಟ್ಯೂಟ್ ಮಾಡಿ, y is equal to 0 ಸಬ್ಸ್ಟಿಟ್ಯೂಟ್ ಮಾಡಿ, ಒಂದ್ಸತಿ x equal to 0 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ವಿಲ್ ಗೆಟ್ ದ ಪಾಯಿಂಟ್ಸ್ ವಿಚ್ ಆರ್ ಆನ್ x axis as well as y axis, right? ಸೊ y equal to 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x equal to 10 ಆಯಿತು. ಸೊ 10, 0 is one of the points, right? ಸೊ ಅದೇ ಥರ x equal to 0 ತೊಗೊಂಡ್ರೆ 2y equal to 10. Therefore y is equal to 5. Therefore 0, 5 is the another point which is on y axis. So therefore ಇದರ ಅರ್ಥ ಈ ಲೈನ್ ಏನಿದೆ, this passes through these two points. ಹೌದಾ, ಒಂದು 10, 0, ಇನ್ನೊಂದು 0, 5. ಅದೇ ಥರ ಸೆಕೆಂಡ್ ಕನ್ಸ್ಟ್ರೆಂಟ್ ತೊಗೊಳ್ಳೋಣ, 3x plus y equal to 15. So find out the points x, y, x, y. y equal to 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3x equal to 15 ಆಗುತ್ತೆ, x equal to 5 ಆಗುತ್ತೆ. ಹೌದಾ, therefore one of the points is 5, 0. ಸೊ x equal to 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 into 0, 0. Therefore y equal to 15. Therefore another point is 0, 15. ಸರಿನಾ? Therefore this line passes through these two points. One is 5, 0. Another one is 0, 15. ಸರಿ ಅಲ್ವಾ? Now, so after finding the points, we need to plot the lines. So ಈಗ ಗ್ರಾಫ್ ನಾವು ಪ್ಲಾಟ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ರಿಮೆಂಬರ್ ದ ಪಾಯಿಂಟ್ಸ್. ಒನ್ ಇಸ್ 10, 0 and 0, 5. ಇದು 5, 0, 0, 15 ಆಗುತ್ತೆ. ಓಕೆ, ಸೊ ಲೆಟ್ ಅಸ್ ಪ್ಲಾಟ್ ದ ಗ್ರಾಫ್ ಪ್ಲಾಟ್ ಮಾಡ್ಕೊಳ್ಳಿ. ಸೊ ಬೈ ಲುಕಿಂಗ್ ಅಟ್ ದ ವ್ಯಾಲ್ಯೂಸ್ ನೋಡಿ, ಈ ಲೈನ್ ಏನಿತ್ತು ದಟ್ ಪಾಸಸ್ ಥ್ರೂ 10, 0 and 0, 5. ಹೌದಾ, ಸೊ ಅದೇ ಥರ ಈ ಲೈನ್ ಏನಿದೆ ಇಟ್ ಪಾಸಸ್ ಥ್ರೂ 5, 0 and 0, 15. ಕರೆಕ್ಟಾ? ಸೊ ಬೈ ಲುಕಿಂಗ್ ಅಟ್ ದ ಪಾಯಿಂಟ್ಸ್ನ ಅಬ್ಸರ್ವ್ ಮಾಡಿ. 5, 10, 15 ಆ ಥರ ಇರೋದ್ರಿಂದ ಸೊ ನೀವು 1, 2, 3, 4 ತೊಗೊಂಡ್ರೆ ತುಂಬ ಲೆಂತಿ ಆಗುತ್ತೆ. ನಾನೇನು ಮಾಡ್ತೀನಿ, ಸೊ 1 centimeter is equal to 5 units ಅಂತ ತೊಗೊತೀನಿ. ಸೊ ಇದು 5 ಆದರೆ ನೆಕ್ಸ್ಟ್ ಒನ್ 10 ಆಗುತ್ತೆ, ನೆಕ್ಸ್ಟ್ ಒನ್ 15, 20, 25 ಥರ ಆಗುತ್ತೆ. ಹೌದಾ, ಸೊ ಅದೇ ಥರ ಇಲ್ಲಿ 5, 10, 15, 20. ಓಕೆ, ಸೊ ನಾವು ಪ್ಲಾಟ್ ದ ಲೈನ್ಸ್. ಫಸ್ಟ್ ಲೈನ್ ಏನಿದೆ ಇಟ್ ಪಾಸಸ್ ಥ್ರೂ 10, 0 and 0, 5. ದಿಸ್ ಇಸ್ ದ ಪಾಯಿಂಟ್. 10 ಏನಿದೆ ಅದು 10, 0 ಆಗುತ್ತೆ. ಆ್ಯಂಡ್ 0, 5 ಅಂದರೆ ಈ ಪಾಯಿಂಟ್ 0, 5. ಸೊ ಈ ಎರಡು ಲೈನ್ಸ್ ಮುಖಾಂತರ ಪಾಸ್ ಆಗುತ್ತೆ. ಈ ಎರಡು ಪಾಯಿಂಟ್ಸ್ ಮುಖಾಂತರ ಈ ಲೈನ್ ಪಾಸ್ ಆಗುತ್ತೆ. ಅದರ ಈಕ್ವೇಷನ್ ಬಂದು x plus 2y equal to 10. ಸರಿನಾ? ಸೊ ಇನ್ ದ ಸೇಮ್ ವೇ ಸೆಕೆಂಡ್ ಲೈನ್ ಏನಿದೆ ಇಟ್ ಪಾಸಸ್ ಥ್ರೂ ದ ಪಾಯಿಂಟ್ಸ್. ಸೊ ಯಾವ್ಯಾವುದು, 5, 0. ದಿಸ್ ಇಸ್ ದ ಪಾಯಿಂಟ್ 5, 0, ಈ ಪಾಯಿಂಟು. ಆ್ಯಂಡ್ 0, 15 ಅಂದರೆ ಈ ಪಾಯಿಂಟು 0, 15. ಸರಿನಾ? ಸೊ ಈ ಎರಡು ಪಾಯಿಂಟ್ಸ್ ಮುಖಾಂತರ ಈ ಲೈನು ಪಾಸ್ ಆಗ್ತಾ ಇದೆ. ಇದರ ಈಕ್ವೇಷನ್ ಬಂದು 3x plus y equal to 15. ಸರಿನಾ? ಸೊ ಈಗ ಫೀಸಿಬಲ್ ರೀಜನ್ ಫೈಂಡ್ ಔಟ್ ಮಾಡಬೇಕು. ಸಿನ್ಸ್ ದೀಸ್ ಟು ಲೈನ್ಸ್ ಆರ್ ನಾಟ್ ಪಾಸಿಂಗ್ ಥ್ರೂ ದ ಆರಿಜಿನ್ ಮುಖಾಂತರ ಪಾಸ್ ಆಗ್ತಾ ಇಲ್ಲ. ಆ್ಯಂಡ್ ಎರಡರಲ್ಲೂ ನೋಡಿ ಇನ್ಇಕ್ವಾಲಿಟಿ ಏನಿದೆ, ಲೆಸ್ ದನ್ ಆರ್ ಈಕ್ವಲ್ ಟು ಇರೋದ್ರಿಂದ ಸೊ ಸೊಲ್ಯೂಷನ್ ರೀಜನ್ ಏನು ಬರುತ್ತೆ, ಬಿಲೋ ದ ಲೈನ್ಸ್ ಬರುತ್ತೆ. ಹೌದಾ, ಬಿಲೋ ಫಾರ್ ದ ಫಸ್ಟ್ ಲೈನ್, ಬಿಲೋ ದ ಲೈನ್ ಇಸ್ ದ ಸೊಲ್ಯೂಷನ್ ರೀಜನ್. ಫಾರ್ ದ ಸೆಕೆಂಡ್ ಲೈನ್ ಆಲ್ಸೋ ಬಿಲೋ ದ ಲೈನ್ ಇಸ್ ದ ಸೊಲ್ಯೂಷನ್ ರೀಜನ್. ಕರೆಕ್ಟಾ? ಜ್ಞಾಪಕ ಇಟ್ಕೊಳ್ಳಿ, ಲೈನು ಆರಿಜಿನ್ ಮುಖಾಂತರ ಪಾಸ್ ಆಗ್ತಾ ಇಲ್ಲ ಆ್ಯಂಡ್ ಇನ್ಇಕ್ವಾಲಿಟಿ ಬಂದು ಲೆಸ್ ದ್ಯಾನ್ ಇದ್ರೆ ಆಯಿತಾ.
ಬಿಲೋ ದ ಲೈನ್ ವಿಲ್ ಬಿ ದ ಸೊಲ್ಯೂಷನ್ ರೀಜನ್. ಓಕೆ, ಸೊ ಈಗ ಎರಡಕ್ಕೂ ಕಾಮನ್ ಅಂದರೆ ಎರಡು ಲೈನ್ಗೂ ಕೆಳಗಡೆ ಇರಬೇಕು. ಈ ಲೈನ್ನ ಕೆಳಗಡೆ ಈ ಲೈನ್ಗೂ ಕೆಳಗಡೆ ಇರಬೇಕು ಅಂದರೆ ಕಾಮನ್ ರೀಜನ್ ಯಾವ್ದು ಬರುತ್ತೆ? ಇದು ಸರಿಯಾ? ಸಿ ದಿಸ್ ಇಸ್ ದ ಕಾಮನ್ ರೀಜನ್, ಫೀಸಿಬಲ್ ರೀಜನ್. ಸರಿಯಾ? ಸೊ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕಾರ್ನರ್ ಪಾಯಿಂಟ್ಸ್. ಕಾರ್ನರ್ ಪಾಯಿಂಟ್ಸ್ ಏನೇನಿದೆ ಅದು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇದು ಒನ್ ಆಫ್ ದ ಕಾರ್ನರ್ ಪಾಯಿಂಟ್ಸ್ ಯಾವುದು? ಆರಿಜಿನ್ 0,0. ಅನದರ್ ಕಾರ್ನರ್ ಪಾಯಿಂಟ್ ಈಸ್ 5,0. ಇದು ತೊಗೊಳಕ್ಕಾಗುತ್ತಾ? ನೋ, ಬಿಕಾಸ್ ಇದು ಫೀಸಿಬಲ್ ರೀಜನ್ನ ಕವರ್ ಮಾಡ್ತಾ ಇಲ್ಲ. ಸರಿ ಅಲ್ವಾ? ಹಾಗಾಗಿ ಇದು ಪಾಯಿಂಟ್ ಕಾರ್ನರ್ ಪಾಯಿಂಟ್ ಆಗಲ್ಲ. ಸೊ ಈ ಪಾಯಿಂಟ್ ಏನಿದೆ ಕಾರ್ನರ್ ಪಾಯಿಂಟ್ ಆಗುತ್ತೆ. ಆ್ಯಂಡ್ ದಿಸ್ ಪಾಯಿಂಟ್ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿಸ್ ಪಾಯಿಂಟ್. ಸೊ ಪಾಯಿಂಟ್ ಬಿ ಅಂತ ತೊಗೊತೀನಿ. ಸೊ ಇದು ನಿಮಗೆ ಗ್ರಾಫಲ್ಲಿ ಗೊತ್ತಾಗುತ್ತೆ. ನಿಮಗೆ ಅದು ಪಾಯಿಂಟ್ ಏನಿದೆ ಅಂತ ಗ್ರಾಫ್ ಶೀಟಲ್ಲಿ ನೀವು ಪ್ಲಾಟ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಯಾವ ಪಾಯಿಂಟ್ ಇದು ಅಂತ ಗೊತ್ತಾಗುತ್ತೆ. 4,3 ಆಯಿತಾ? ಸೊ ಇನ್ ಕೇಸ್ ನಿಮಗೆ ಅದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂದಾಗ ಏನು ಮಾಡಬೇಕಾಗುತ್ತೆ? ಟು ಫೈಂಡ್ ಔಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಇವೆರಡೂ ಲೈನ್ಸ್ನ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದು ಈ ಲೈನು ಮತ್ತು ಈ ಲೈನು, ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಅಷ್ಟೇ. ಸೊ 3x + y = 15, x + 2y = 10. ಸಾಲ್ವ್ ಮಾಡ್ಕೊಳ್ಳಿ. ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ? ಸೊ ಈ ಈಕ್ವೇಷನ್ ಫಸ್ಟ್ ಏನಿದೆ ಇದನ್ನು ನಾನು ಮಲ್ಟಿಪ್ಲೈ ಬೈ 2 ಮಾಡ್ಕೊತೀನಿ. ಸೊ ಅವಾಗ ಏನಾಗುತ್ತೆ? ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ಸೊ ಇದು ಫಸ್ಟು 6x + 2y = 30 ಆಗುತ್ತೆ. ಆ್ಯಂಡ್ ಸೆಕೆಂಡ್ ಲೈನ್ ಹಾಗೆ ಬರ್ಕೊತೀನಿ ನಾನು, x + 2y = 10. ನೋಡಿ, ಇದು ನಿಮಗೆ ಗ್ರಾಫ್ ಶೀಟಲ್ಲಿ ಪ್ಲಾಟ್ ಮಾಡಿದಾಗ ಗ್ರಾಫು ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವುದಿದು ಪಾಯಿಂಟ್ ಅಂತ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಅರ್ಥ ಆಯ್ತಾ? ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ದಿಸ್ ಪಾಯಿಂಟ್ ಇಸ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದೀಸ್ 2 ಲೈನ್ಸ್. ಸೊ ಇವೆರಡೂ ಲೈನ್ಸ್ನ ಈಕ್ವೇಷನ್ನ ನೀವು ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಅದನ್ನೇ ನಾನು ಮಾಡ್ತಾ ಇರೋದು. ಗೊತ್ತಾಯ್ತಲ್ಲ? ಸೊ ಈ ಈಕ್ವೇಷನ್ನ 2 ಇಂದ ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ? 6x - x 5x, ಇವೆರಡು ಕ್ಯಾನ್ಸಲು. 30 - 10 is 20. ಸೊ x = 4 ಆಯಿತು. ಸರಿನಾ? ನೋಡಿ, x = 4 ಬಂದಿದೆಯಲ್ಲ. ಅದೇ ಥರ x = 4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 + 2y, ಸೆಕೆಂಡ್ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 4 + 2y = 10. 2y = 10 - 4 ಅಂದರೆ 6, y = 3. Therefore the point of intersection is x, y ಏನು 4,3. ಈ ಥರ ಬೇಕಾದ್ರೂ ನೀವು ಫೈಂಡ್ ಔಟ್ ಮಾಡ್ಕೋಬೋದು ಗ್ರಾಫಲ್ಲಿ ಗೊತ್ತಾಗ್ತಿಲ್ಲ ನಿಮಗೆ ಅಂದರೆ. ಅರ್ಥ ಆಯ್ತಾ? ಸೊ ಆಬ್ವಿಯಸ್ಲಿ ನಿಮಗೆ ಗ್ರಾಫ್ ಶೀಟಲ್ಲಿ ಗೊತ್ತಾಗ್ಬಿಡುತ್ತೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಯಾವುದು ಅಂತ, ನೀವು ಕರೆಕ್ಟಾಗಿ ಪ್ಲಾಟ್ ಮಾಡಿದರೆ ಗ್ರಾಫ್ನ. ಓಕೆ ಓಕೆ ಸೊ ದೇರ್ಫೋರ್ ನೋಡಿ, ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಯಾವ್ಯಾವುದು? ಒಂದು ಆರಿಜಿನ್ 0,0, ಪಾಯಿಂಟ್ ಎ 5,0, ಪಾಯಿಂಟ್ ಬಿ 4,3, ಇದು ಪಾಯಿಂಟ್ ಸಿ 0,5. ಗೊತ್ತಾಯ್ತಾ? ಸೊ ಈಗ ಕಾರ್ನರ್ ಪಾಯಿಂಟ್ಸ್ನ ಬರ್ಕೊಂಬಿಡೋಣ. ನಾನು ಜಸ್ಟ್ ನಿಮಗೆ ಈ ಪಾಯಿಂಟ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಕೊಟ್ಟೆ ಆಯ್ತಲ್ಲ. ಸೊ ಈಗ ಕಾರ್ನರ್ ಪಾಯಿಂಟ್ಸ್ ಬರೆಯೋಣ. ಕಾರ್ನರ್ ಪಾಯಿಂಟ್ಸ್ ಅದಾದಮೇಲೆ ಝೆಡ್ ವ್ಯಾಲ್ಯೂ ಈಗ ನಾವು ಕನ್ಸಿಡರ್ ಮಾಡಬೇಕು ಆಫ್ಟರ್ ಫೈಂಡಿಂಗ್ ದ ಕಾರ್ನರ್ ಪಾಯಿಂಟ್ಸ್. ಸರಿಯಲ್ಲ? ಕಾರ್ನರ್ ಪಾಯಿಂಟ್ಸ್ ಯಾವ್ಯಾವುದು? 0 0,0, ಎ 5,0, ಬಿ 4,3 and c 0,5. Okay, so 4 corner points are there. At each point you have to find the value of the objective function z. Okay, so at 0,0 value of the objective function 0 na, x = 0, y = 0 substitute ಮಾಡಿದ್ರೆ z value ಏನು ಬಂದ್ಬಿಡುತ್ತೆ? 0 ಬಂದ್ಬಿಡುತ್ತೆ. ಸೊ ಅದೇ ಥರ at 5,0 x = 5 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, y 0 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. x = 5 ಅಂದರೆ 3 5s are 15, ರೈಟ್? ಸೊ ಅದೇ ಥರ 4,3 ಸಬ್ಸ್ಟಿಟ್ಯೂಟ್ ಮಾಡಿ. x = 4, y = 3. x = 4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 4s are 12 ಪ್ಲಸ್ y = 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 3s are 6. ಎಷ್ಟಾಯಿತು? 18. ಹೌದಲ್ಲ? ಅಟ್ 0,5 ಅಲ್ಲಿ ಅಂದರೆ x = 0, y = 5 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 2 5s are 10. ನಾವಿಲ್ಲಿ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ? ಮ್ಯಾಕ್ಸಿಮಮ್. ಹೌದಾ? ಮ್ಯಾಕ್ಸಿಮೈಸ್ ಮಾಡ್ತಿರೋದ್ರಿಂದ ವಿ ಹ್ಯಾವ್ ಟು ಕನ್ಸಿಡರ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ವಿಚ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ? ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ರೈಟ್? ಸೊ therefore z maximum is equal to 18 at which point? ಯಾವ ಪಾಯಿಂಟಲ್ಲಿ? there is the solution 4,3. at 4,3 ಈ ಪಾಯಿಂಟಲ್ಲಿ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗ್ತಾ ಇದೆ.
ಆಬ್ಜೆಕ್ಟಿವ್ ಫಂಕ್ಷನ್ಗೆ. ಅರ್ಥ ಆಯ್ತಲ್ಲ? ಸೊ ವೆರಿ ಸಿಂಪಲ್. ಸೊ ಎಲ್ಲ ಒಂದೇ ಮೆಥಡೇ. ಓನ್ಲಿ ಥಿಂಗ್ ಈಸ್ ಕರೆಕ್ಟಾಗಿ ನೀವು ಪ್ಲಾಟ್ ಮಾಡಬೇಕಾಗುತ್ತೆ ಗ್ರಾಫ್ನ. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು.